ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ. ಕೊಡಗು ಜಿಲ್ಲೆಯಲ್ಲಿ ಎಲ್ಲ ಸಂಘಟನೆಗಳನ್ನ ಸೇರಿಸಿ ಭೂಮಿ ವಸತಿ ವಂಚಿತರ ಹೋರಾಟ ಸಮಿತಿ ಕೊಡಗು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ನೀಡಲಾಯಿತು. ಎಲ್ಲ ಬಡವರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಜನರಿಗೆ, ರೈತರಿಗೆ, ಕಾರ್ಮಿಕರಿಗೆ, ದೀನ ದಲಿತರಿಗೆ, ಕೂಲಿಕಾರರಿಗೆ 3 ಎಕರೆ ಭೂಮಿಯನ್ನ ನೀಡಬೇಕು ಮತ್ತು ಯಾವುದೇ ಭೂಮಿಯನ್ನ ಗುತ್ತಿಗೆ ಆಧಾರದ ಮೇಲೆ ಭೂಮಿಯನ್ನ ನೀಡುತ್ತಿರುವ ಸರ್ಕಾರದ ನಿಲುವನ್ನ ಕೈಬಿಡಬೇಕು. ಎಲ್ಲ ಜಾತಿಯ ಬಡವರಿಗೆ ಭೂಮಿಯನ್ನ ನೀಡಬೇಕು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಬಣ್ಣ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಲಕ್ಷ್ಮೀ ನಾಗವರ್ ಬನ್, ಪ್ರಕಾಶ್ ಅಂಬೇಡ್ಕರ್ ರವರ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಕರ್ನಾಟಕ ಪಕ್ಷ, ಬಹುಜನ ಕಾರ್ಮಿಕ ಸಂಘಟನೆ, ರೈತ ಸಂಘ, ಕಾರ್ಮಿಕ ಸಂಘಟನೆ, ಸಿಪಿಎಂಎಲ್ಐ ಸಂಘ, ದ್ರಾವಿಡ ಸಂಘ, ಸಿಪಿಐಎಂಎಲ್, ರೆಡ್ ಸ್ಟಾರ್ ಸಂಘ, ಹೀಗೆ ಇನ್ನೂ ಅನೇಕ ಸಂಘಟನೆಗಳು ಸೇರಿ ಕೊಡಗು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷ ವತಿಯಿಂದ ಕುಶಾಲನಗರದ ತಾಲೂಕು ದಂಡಾಧಿಕಾರಿಗಳಿಗೆ ಏಕಕಾಲಕ್ಕೆ ಕುಶಾಲನಗರ ಮತ್ತು ಮಡಿಕೇರಿಯಲ್ಲಿ ಮನವಿ ಪತ್ರವನ್ನ ಕೆಬಿ ರಾಜು, ರಾಜ್ಯ ಸಂಘಟನಾ ಸಂಚಾಲಕರು ನೇತೃತ್ವದಲ್ಲಿ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ, ಸಂಪಾದಕರು ಭರತೇಶ್ ಪಾನಕ್ನವರ್, ಜಮಖಂಡಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಭಿಕ್ಷೆಯಲ್ಲ, 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 ಭಿಕ್ಷೆಯಲ್ಲ. ಏನು ಕೃಷಿ ಮಾಡಿದ್ದಾರೆ, ಅದು ಕಾಫಿ ಇರ್ಬೋದು ಅಥವಾ ಅದು ಟೀ ಇರ್ಬೋದು, ರಬ್ಬರ್ ಇರ್ಬೋದು, ಅಥವಾ ಇತರ ಪ್ಲಾಂಟೇಶನ್ ಬೆಳೆಗಳೇನಿವೆ ಅಂತಹ ಭೂಮಿಯನ್ನು ಕೃಷಿ ಮಾಡಿದವರಿಗೆ 25 ಎಕರೆ ಮೀರದಂತೆ 30 ವರ್ಷದ ಕಾಲ ಸದರಿ ಭೂಮಿಯನ್ನು ಅವರಿಗೆ ಗುತ್ತಿಗೆ ಕೊಡೋದು ಅಂತೇಳಿ ಆ ಪ್ರಸ್ತಾವನೆ ಇತ್ತು. ಏನು ನಮ್ಮೆಲ್ಲರ ದಲಿತರ, ಆದಿವಾಸಿಗಳ, ಅಲ್ಪಸಂಖ್ಯಾತರ ಅದೃಷ್ಟದಿಂದಾಗಿ ಬಿಜೆಪಿ ಸರ್ಕಾರವನ್ನು ತೊಲಗಿಸಿದ್ದೀವಿ. ಆದರೆ ಆನಂತರ ಬಂದಂಥ ಸಿದ್ದರಾಮಯ್ಯ ಸರ್ಕಾರ ಇದನ್ನು ಕಾನೂನಿಗೆ ತರ್ತಾರೆ. ಅದಕ್ಕೆ 2023 ಮಾರ್ಚ್ ತಿಂಗಳಲ್ಲಿ ತಿದ್ದುಪಡಿ ತರ್ತಾರೆ. ಕಂದಾಯ ಕಾಯ್ದೆಯ 94E ಸೆಕ್ಷನ್ ಜಾರಿ ತರೋದ್ರ ಮೂಲಕ ಈ ಹಿಂದೆ ಏನು ಪ್ರಸ್ತಾಪ ಇತ್ತು, ಬಿಜೆಪಿ ಸರ್ಕಾರ ಜಾರಿ ತಂದಂಥ ಪ್ರಸ್ತಾವನೆಯನ್ನ